ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಸಿ ರೂಮ್ನಲ್ಲಿ ಕುಳಿತು ನೀರು ಬಿಡಿ ಅಂದ್ರೆ ಹೇಗೆ? ಅಧಿಕಾರಿಗಳು ವಾಸ್ತವಾಂಶ ತಿಳಿದು ಆದೇಶ ಮಾಡಬೇಕು. ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಾಧಿಕಾರದ ಮುಂದೆ ಏನು ವಾದ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. 2 ರಾಜ್ಯಗಳ ಡ್ಯಾಂಗಳ ಸ್ಥಿತಿಯನ್ನ ಪರಿಶೀಲಿಸಿ ತೀರ್ಮಾನ ಮಾಡಬೇಕಾಗಿತ್ತು. ರಾಜ್ಯ ಸರ್ಕಾರ ಯಾರನ್ನಾದ್ರೂ ತಮಿಳುನಾಡಿಗೆ ಕಳುಹಿಸಿ ಪರಿಶೀಲಿಸಬೇಕಾಗಿತ್ತು. ತಮಿಳುನಾಡು ಕುಡಿಯೋದಕ್ಕೆ ನೀರು ಕೇಳ್ತಾ ಇಲ್ಲ. ಲಕ್ಷಾಂತರ ಎಕರೆಯಲ್ಲಿ ಬೆಳೆದಿರೋ ಬೆಳೆಗೆ ನೀರು ಕೇಳ್ತಿದ್ದಾರೆ. ಎಲ್ಲದರ ಬಗ್ಗೆ ನಾಡಿದ್ದು ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ಮಾಡ್ತೇವೆ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ದೆಹಲಿನಲ್ಲಿ ಕೂತ್ಕೊಂಡು ಎ.ಸಿ ರೂಮಲ್ಲಿ ತೀರ್ಮಾನ ತೆಗೆದುಕೊಳ್ಳೋದಲ್ಲ. ಇವತ್ತು ಕರ್ನಾಟಕ ರಾಜ್ಯದ ಇರ್ತಕ್ಕಂಥ ಜಲಾಶಯಗಳು, ಇಲ್ಲಿ ನಮ್ಮ ಜಲಾಶಯಗಳಲ್ಲಿರ್ತಕ್ಕಂಥ ನೀರಿನ ಪ್ರಮಾಣ, ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಮೆಟ್ಟೂರು ಮತ್ತು ಭವಾನಿ ಜಲಾಶಯ, ಅಲ್ಲಿ ಎಷ್ಟು ಪ್ರಮಾಣದ ನೀರಿದೆ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಕಳೆದ 2-3 ತಿಂಗಳಿಂದನೇ ಮಂಡ್ಯ ಜಿಲ್ಲೆಯ ರೈತರಿಗೆ ನೀವು ಯಾರು ಬೆಳೆಗೆ ನೀರು ಕೊಡಲಿಕ್ಕಾಗೋದಿಲ್ಲ, ಯಾರು ಬೆಳೆನೇ ಹಾಕಬೇಡಿ ಅಂತ ಹೇಳ್ಬಿಟ್ರು. 3 ತಿಂಗಳಿಂದ ಯಾರು ಬೆಳೆಬೇರೆ ಅಂತ ಬೆಳಿಬೇಡಿ ಅಂತೇಳಿ ಸೂಚನೆ ಕೊಟ್ಬಿಟ್ರು ಅಧಿಕಾರಿಗಳು. ತಮಿಳುನಾಡಲ್ಲಿ ಏನಾಗಿದೆ, ಇಷ್ಟೊತ್ತಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಯಾರನ್ನಾದರೂ ಕಳಿಸಿ ಅಲ್ಲಿ ಏನೇನಿದೆ ಪರಿಸ್ಥಿತಿ. ಇವತ್ತು ಅವ್ರು ನೀರು ಕೇಳ್ತಾ ಇರೋದು ತಮಿಳುನಾಡಿನಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಅಂತ ನೀರು ಕೇಳ್ತಾ ಇದ್ದಾರೋ, ಇಲ್ಲ ಅವರು ಲಕ್ಷಾಂತರ ಎಕರೆನಲ್ಲಿ ಬೆಳೆ ಬೆಳ್ಕೊಂಡವರಲ್ಲ ಅದಕ್ಕೆ ಬೆಳೆಗೆ ನೀರು ಕೇಳ್ತಾ ಇದ್ದಾರೋ, ಇದನ್ನೆಲ್ಲ ಇಷ್ಟೊತ್ತಿಗೆ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಅಲ್ಲಿ ಹೇಳಬೇಕಾಗಿತ್ತು ಅಥಾರಿಟಿ ಮುಂದೆ. ನಮ್ಮ ರಾಜ್ಯದಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ನೀವು ಅಲ್ಲಿಗೆ ನೀರು ಬಿಡಿ ಅಂತೀರಿ. ಅವರು ಕೃಷಿ ಬೆಳೀಲಿಕ್ಕೆ ನೀರು ಕೇಳ್ತಾ ಇದ್ದಾರೋ, ಬೆಳೆ ಬೆಳೀಲಿಕ್ಕೆ ಕುಡಿಯೋ ನೀರು ಕೇಳ್ತಾ ಇದ್ದಾರೋ ಅಂತಕ್ಕಂಥದ್ದನ್ನು ವಾದ ಮಾಡಬೇಕಲ್ಲ. ವಾಸ್ತವಾಂಶ ತೆಗೆದುಕೊಂಡು ಹೋಗಿ ಅದು ಏನೇನು ಮಾಡ್ಕೊಂಡವರೋ ಗೊತ್ತಿಲ್ಲ. ಇದು ಸರ್ಕಾರ ಮೊದಲನೇ ಆದ್ಯತೆ ಮೇರೆಗೆ ಅಲ್ಲಿ ಒತ್ತಡ ಇರಬೇಕು. ನೀವು ಬನ್ನಿ ಅಲ್ಲಿ 2 ಭಾಗದಲ್ಲಿ ನೋಡಿ ಏನು ಪರಿಸ್ಥಿತಿ ಇದೆ ಅದನ್ನು ನೋಡಿ ತೀರ್ಮಾನ ಮಾಡೋಣ. ಕುಡಿಯೋ ನೀರಿದ್ದರೆ ಹೌದು, ಮೊದಲನೇ ಆದ್ಯತೆ ಕುಡಿಯೋ ನೀರಿಗೆ ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ತಲೆಬಾಗಲಿಕ್ಕೆ ಸಿದ್ಧ ಇದ್ದೇವೆ. ಆದರೆ ಅಲ್ಲಿ ಒಂದು ಕಡೆ ರೈತರು ಬೆಳೆ ಬೆಳ್ಕೊಂಡು ಅದನ್ನು ಇವತ್ತು ಲಕ್ಷಾಂತರ ಎಕರೆಯಲ್ಲಿ ಬೆಳ್ಕೊಂಡಿದ್ದಾರೆ, ಅದಕ್ಕೆ ಅವ್ರು ನೀರು ಕೇಳ್ತಾ ಇದ್ದಾರೆ, ಕುಡಿಯೋ ನೀರಿಗೆ ಕೇಳ್ತಾ ಇಲ್ಲ ಅವರು. ಇದರ ಮಾಹಿತಿಗಳನ್ನು ಇಡಬೇಕಾಗಿತ್ತು. ಅದು ಏನು ಮಾಡಿದ್ದಾರೆ ಗೊತ್ತಿಲ್ಲ. ನಾಡಿದ್ದು ಸಭೆಯಲ್ಲಿ ಚರ್ಚೆ ಮಾಡೋಣ. ನೀವು